ಸರ್ಕಾರಿ ಶಾಲೆಯಲ್ಲಿ ಕೊಠಡಿಗಳ ಕೊರತೆ, ವಿದ್ಯಾರ್ಥಿಗಳ ಪರದಾಟ. 300ಕ್ಕೂ ಹೆಚ್ಚು ಮಕ್ಕಳಿರುವ ಶಾಲೆಯಲ್ಲಿದೆ ಕೇವಲ 4 ಕೊಠಡಿಗಳು. ಬಳ್ಳಾರಿ ಜಿಲ್ಲೆ ಸಿರಗುಪ್ಪ ತಾಲೂಕಿನ ಬಲಕುಂದಿ ಗ್ರಾಮದಲ್ಲಿ ಇಂಥದ್ದೊಂದು ದುಸ್ಥಿತಿ ಇದೆ. 8ನೇ ತರಗತಿಯಿಂದ 10ನೇ ತರಗತಿವರೆಗೆ ವಿದ್ಯಾಭ್ಯಾಸ ಮಾಡುವಂತ ಮಕ್ಕಳು 50 ಮಕ್ಕಳಿಗೆ ಒಂದು ಕೊಠಡಿ ಇರಬೇಕು ಅಂತ ನಿಯಮ ಇದೆ. ಆದರೂ ಒಂದೇ ಕೊಠಡಿಗೆ ಹಲವು ವಿದ್ಯಾರ್ಥಿಗಳನ್ನು ಕೂರಿಸಿ ಪಾಠ ಮಾಡಲಾಗ್ತಾ ಇದೆ. ಬೇಸಿಗೆ ಸೆಕೆ ಹಿನ್ನೆಲೆ ಶಾಲಾ ಗ್ರೌಂಡ್ನಲ್ಲಿ ಮಕ್ಕಳಿಗೆ ಪಾಠವನ್ನು ಮಾಡಿದ್ದ ಶಿಕ್ಷಕರು ಜನರ ಆಕ್ರೋಶದ ಹಿನ್ನೆಲೆ ಮತ್ತೆ ಕೊಠಡಿ ಒಳಗೆ ಕೂರಿಸಿ ಪಾಠ ಮಾಡಲಾಗಿದೆ. ಹೆಚ್ಚುವರಿ ಕೊಠಡಿ ನಿರ್ಮಾಣ ಮಾಡಿಕೊಡುವಂತೆ ಆಗ್ರಹ ಕೂಡ ಹೆಚ್ಚಾಗಿದೆ. ನೋಡಿ, ಕೊಠಡಿಗಳೇ ಇಲ್ಲ, ಹೆಂಗ್ ವಿದ್ಯಾರ್ಥಿಗಳು ಪಾಠ ಕೇಳ್ತಾರೆ, ಯಾವ ಥರದ ವ್ಯವಸ್ಥೆ ಇದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಅತಿಯಾದ ಶಕೆ ಆಗ್ತಾ ಇತ್ತಂತೆ, ಬೇಸಿಗೆ ಇನ್ನೇನು ಪ್ರಾರಂಭ ಆಯಿತು, ಅದಕ್ಕೆ ಮಕ್ಕಳನ್ನ ಹೊರಗಡೆ ಕೂರಿಸ್ಕೊಂಡು ಪಾಠ ಮಾಡಿದ್ದಾರೆ. ವಿದ್ಯಾರ್ಥಿಗಳ ಪೋಷಕರು ಇದನ್ನು ಒಪ್ಕೊಳ್ಬೇಕಲ್ವಾ? ಅವರಿಗೊಂದು ಹೊಟ್ಟೆ ಉರಿಯಲ್ವಾ? ನಮ್ಮ ಮಕ್ಕಳು ಪಾಪ ಎಲ್ಲೋ ಹೆಂಗೋ ಕೂತ್ಕೊಂಡು ಪಾಠ ಕೇಳ್ತಾ ಇದ್ದಾರೆ ಅಂತ ಒಂದು ಕ್ವಾಲಿಟಿ ಎಜುಕೇಷನ್ ಅನ್ನೋದು ಬೇಕು ಅಲ್ವಾ? ಅದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅದಾದಮೇಲೆ ಎಲ್ಲರನ್ನೂ ಕರ್ಕೊಂಡು ಕೊಠಡಿಯೊಳಗೆ ಕೂರಿಸಿದ್ದಾರೆ. ಆದರೆ ಇಲ್ಲಿ ಕೊಠಡಿ ಸಮಸ್ಯೆ ಅನ್ನೋದು ಎದ್ದು ಕಾಣಿಸ್ತಾ ಇದ್ರೂ ಬಗೆಹರಿಸ್ತಾ ಇಲ್ಲ. ಹೆಚ್ಚುವರಿ ಕೊಠಡಿಯನ್ನು ನಿರ್ಮಾಣ ಮಾಡಿಕೊಡ್ತಾ ಇಲ್ಲ ಅನ್ನುವಂಥದ್ದು ಅಸಮಾಧಾನ. ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದಾರೆ, ಅತಿ ಹೆಚ್ಚೇ ಮಕ್ಕಳು ಬರ್ತಾ ಇದ್ದಾರೆ, ಆದರೂ ಒಂದು ಕೊಠಡಿ ವ್ಯವಸ್ಥೆ ಇಲ್ಲ ಅಂತ ಅಂದರೆ ಯಾರಿದಕ್ಕೆ ಹೊಣೆ? ಸಂಬಂಧಪಟ್ಟಂಥ ಅಧಿಕಾರಿಗಳು ಸರ್ಕಾರದ ಗಮನಕ್ಕೆ ತರೋ ಕೆಲಸ ಮಾಡಬೇಕು. ಅಲ್ಲಿನ ಉಸ್ತುವಾರಿಗಳು, ಅಲ್ಲಿನ ಸಚಿವರು, ಶಾಸಕರು, ಜನಪ್ರತಿನಿಧಿಗಳು ನಿಮ್ಮೂರಿನ ಸ್ಕೂಲು, ನಿಮ್ಮೂರಿನ ಶಾಲೆ ಕಲಿತ್ರೆ ನಿಮ್ಮ ಊರಿನ ಮಕ್ಕಳೇ ಅತಿ ಹೆಚ್ಚು ವಿದ್ಯಾಭ್ಯಾಸವನ್ನು ಪಡ್ಕೊಂಡು ಒಳ್ಳೊಳ್ಳೆ ಕೆಲಸಕ್ಕೆ ಸೇರ್ತಾರೆ. ಅದು ನಿಮಗೂ ಕೂಡ ಹೆಗ್ಗಳಿಕೆ, ಹೆಮ್ಮೆ. ಆದರೆ ಈ ಥರ ಕೊಠಡಿನೇ ಇಲ್ದಿರೋ ಸ್ಕೂಲಿಗೆ ಮಕ್ಕಳನ್ನು ಕಳಿಸೋದು ಹೆಂಗೆ? ಪೋಷಕರು ಸಾಕಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮಕ್ಕಳನ್ನ ಬೇರೆ ಸ್ಕೂಲಿಗೆ ಕಳ್ಸೋಣ ಅಂದರೆ ದೂರ ಆಗತ್ತೆ, ಇಲ್ಲ ಕಾನ್ವೆಂಟಿಗೆ ಹಾಕೋಣ ಅಂತ ಅಂದರೆ ಎಲ್ಲರಿಗೂ ಆ ಶಕ್ತಿ ಇರೋದಿಲ್ಲ. ಈಗ ಎಜುಕೇಷನ್ ಗೊತ್ತಲ್ಲ ನಿಮಗೆ, ಬೇಬಿ ಸಿಟ್ಟಿಂಗಿಗೆ, ಪ್ರೀ ನರ್ಸರಿಗೆ 1 ಲಕ್ಷ 1.5 ಲಕ್ಷ ಕೇಳ್ತಾರೆ. ಹೇಗೆ ಕಳ್ಸೋಕ್ಕಾಗತ್ತೆ ಮಕ್ಕಳನ್ನ? ಎಲ್ಲರೂ ಒಂದೇ ಥರದ ಶಕ್ತಿ ಹೊಂದಿರಲ್ಲ ಅಲ್ಲ. ಅದಕ್ಕೆ ಅಂತ ತಾನೇ ಸರ್ಕಾರಿ ಸ್ಕೂಲ್ಗಳನ್ನು ನಾವು ಉತ್ತೇಜನ ಮಾಡಬೇಕು, ಅಭಿವೃದ್ಧಿ ಮಾಡಬೇಕು, ಹೆಚ್ಚಿನ ರೀತಿಯಾದಂಥ ಹಣಕಾಸು ಸಹಾಯ ಮಾಡಬೇಕು, ಆದಾಯ ಬಿಡುಗಡೆ ಮಾಡಬೇಕು ಅಂತ ಕೇಳ್ಕೊಳ್ಳುವಂಥದ್ದು. ಯಾಕೆ ಇದ್ರ ಬಗ್ಗೆ ನಿರ್ಲಕ್ಷ್ಯ? ಯಾಕೆ? ಯಾರ ಗಮನಕ್ಕೂ ಬಂದೇ ಇಲ್ವಾ? ಹಾಗಾದರೆ ಮಕ್ಕಳು ಹೊರಗಡೆ ಕುತ್ಕೊಂಡು ಪಾಠ ಕೇಳುವಂಥ ದುಸ್ಥಿತಿ ಇದೆ ಅಂತ ಗೊತ್ತಾದ್ರೂ ಕೂಡ ಯಾಕೆ ಸುಮ್ಮನಿದ್ದಾರೆ? ಯಾಕೆ ಬಾಯಿ ಮುಚ್ಕೊಂಡಿದ್ದಾರೆ? ಇದಲ್ವಾ ಹೋರಾಟ? ಇದಲ್ವಾ ಧ್ವನಿ ಎತ್ತಬೇಕಾಗಿರುವಂಥ ನಿಜವಾದ ವಿಚಾರ? ಇಂಥ ವಿಚಾರಗಳಲ್ಲಿ ಯಾಕೆ ಸೈಲೆಂಟ್ ಆಗಿರ್ತೀರಾ? ಅದ್ಯಾವುದೋ ಪಕ್ಷದ ಹೋರಾಟ, ಪ್ರತಿಭಟನೆ ಅಂತ ಹಾರ್ಬಿದ್ದು, ಮುಗಿಬಿದ್ದು, ಲಾಠಿ ಏಟು ತಿಂದು ಮಾಡೋರು ಸರ್ಕಾರಿ ಸ್ಕೂಲ್ಗಳಿಗೆ ಕೊಠಡಿ ಬೇಕು ಅಂತ ಮಾಡಿ ಹೋಗಿ ಪ್ರತಿಭಟನೆ, ವಿಧಾನಸೌಧದ ಮುಂದೆ ಮಾಡಿ ಹೋಗಿ. ಯಾಕೆ ಅದನ್ನು ಯಾರೂ ಮಾಡಲ್ಲ? ಯಾಕೆ ಅಷ್ಟು ಕೇರ್ಲೆಸ್ಸು? ನೋಡಿ, ನಮ್ಮ ಭವಿಷ್ಯದ ಮಕ್ಕಳು, ಭವಿಷ್ಯದ ಪ್ರಜೆಗಳು, ಉತ್ತಮವಾದಂಥ ಭವಿಷ್ಯ ಅನ್ನೋದು ಅವ್ರಿಗೆ ಇರಬೇಕು. ಅಂದರೆ ಒಳ್ಳೆ ಎಜುಕೇಷನ್ ಅನ್ನೋದು ಅವ್ರಿಗೆ ಸಿಗಬೇಕು. 8, 10ನೇ ತರಗತಿ ವಿದ್ಯಾರ್ಥಿಗಳು, 10ನೇ ತರಗತಿ ವಿದ್ಯಾರ್ಥಿಗಳು ಅಂತಂದರೆ ನಿಮ್ಗೆಲ್ರಿಗೂ ಗೊತ್ತು, ನಮ್ಮೆಲ್ರಿಗೂ ಗೊತ್ತು, ಮಕ್ಕಳ ವಿದ್ಯಾಭ್ಯಾಸ 10ನೇ ತರಗತಿಯಲ್ಲಿ ಎಷ್ಟು ಮಟ್ಟಿಗೆ ಕಠಿಣವಾಗಿರುತ್ತೆ, ಎಷ್ಟು ಮಟ್ಟಿಗೆ ನಾವು ಇಂಪಾರ್ಟೆನ್ಸ್ ಕೊಡ್ತೀವಿ ಅಂತ. ಒಂದು ಮಾಮೂಲಿ ದಿನ ಇಲ್ಲಿ ಹೊರಗಡೆ ತಿರುಗಾಡ್ತಿರ್ತಾರೆ, ಆ ಟೈಮಲ್ಲಿ ನೋಡಿರೋದು. ಬೆಳಗ್ಗೆ ಕೂಡಿಸಿರ್ತಾರೆ ಜನನ, ಇಲ್ಲಿ ಮಕ್ಕಳನ್ನ ಕೂಡಿಸ್ಕೊಂಡು ಬೋರ್ಡಲ್ಲಿ ಇಟ್ಟು ಪಾಠ ಮಾಡಿದ್ದು ನಾವು ಗಮನಿಸಿದ್ದೀವಿ. ಅದೇನಂತೇಳಿ ನಮಗೂ ಗೊತ್ತಿಲ್ಲ ಸರ್. ಈಗ ನೀವು ಒಬ್ಬ ಹಳೆ ವಿದ್ಯಾರ್ಥಿ. ಹೌದು ಸರ್. ಈ ನಿಮ್ಮ ಈ ಶಾಲೆ ಪರಿಸ್ಥಿತಿ ನೋಡಿದ್ರೆ ನಿಮ್ಗೆ ಏನು ಅನಿಸುತ್ತೆ ಸರ್? ಅಂದರೆ ಇವರು ಕೊಠಡಿ ಸಮಸ್ಯೆಯಿಂದ ಹೊರಗಡೆ ಕೂಡಿಸಿದ್ರೆ ನಮ್ಗೆ ಗೊತ್ತಿಲ್ಲ ಸರ್. ನಾರ್ಮಲಾಗಿ ನಾವು ಗಮನಿಸಿರ್ತೀವಿ, ಬೆಳಗ್ಗೆ ಸಾಯಂಕಾಲ ಹೊರಗಡೆ ಕೂಡಿಸ್ಕೊಂಡು ಪಾಠ ಮಾಡೋದಂತ ನಿಜ, ನಾವೆಲ್ಲರೂ ನೋಡ್ತಿರ್ತೀವಿ. ಯಾಕಂದರೆ ನಾವು ಸಾಯಂಕಾಲ ಟೈಮಲ್ಲಿ ಕೂಡ ಇಲ್ಲೇ ಕ್ರಿಕೆಟಾಗಿ ಬರ್ತೀವಿ, ಆ ಟೈಮಲ್ಲಿ ಕೂಡಿಸಿರ್ತಾರೆ, ಅವರೆಲ್ಲ ಹೋದ್ಮೇಲೆ ಕ್ರಿಕೆಟಾಗಿ ಬರ್ತೀವಿ, ಆಯಿತಾ. ಬಟ್ ಇಲ್ಲಿನ ಕೊಠಡಿ ಸಮಸ್ಯೆ ಇರೋದು ನಮ್ಗೆ ಗೊತ್ತಿರಲಿಲ್ಲ ಸರ್, ಈಗ ತಾನೇ ಗಮನಕ್ಕೆ ಬಂದಿರೋದು. ಸೊ ಇದರಿಂದ ಗಮನಕ್ಕೆ ಬಂದಿದ್ರೆ ನಾವು ಆಗಲೇ ಬಂದು HMನೆಲ್ಲ ಭೇಟಿ ಮಾಡಿಬಿಟ್ಟು ಕೇಳ್ತಿರ್ತೀವಿ. ಈಗ ಒಬ್ಬ ಹಳೆ ವಿದ್ಯಾರ್ಥಿಯಾಗಿ ಸರ್. ನಿಮ್ಮ ಮನೆಗೆ ಏನು ನಿಮ್ಮ ತಮ್ಮನ ಇಲ್ಲ ಓದ್ತಾ ಇದ್ದಾನಂದ್ರಿ? ಸರ್, ನಾಗರಾಜ್ ಸರ್, 10th ಸರ್. ಅದೇ ನನ್ನ ಕೊಠಡಿ ಸಮಸ್ಯೆ ಇದ್ದರೆ ಅದನ್ನು ನಿವಾರಿಸಿದರೆ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಮಕ್ಕಳಿಗೆ. ಯಾಕಂದರೆ ಯಾವುದೇ ರೀತಿ ಎಜುಕೇಷನ್ಗೆ ತೊಂದರೆ ಆಗಬಾರ್ದು. ಅವ್ರಿಗೇನು ಕೊಠಡಿ ಸಮಸ್ಯೆ ಇದೆ ಅದನ್ನು ಒದಗಿಸ್ಕೊಡ್ರಿ ಅಂತೇಳಿ ಈ ಮೂಲಕ ಕೇಳ್ಕೊಡ್ತೀನಿ ಸರ್. ನಿಮಗೆ ಸ್ಥಳೀಯ ಶಾಸಕರಿದ್ದಾರೆ, ಬರ್ತಿದ್ರು ಹೋಗ್ತಿದ್ರು, ಅವ್ರ ಗಮನಕ್ಕೆಲ್ಲ ಇಲ್ವಾ ಇವೆಲ್ಲ? ಸರ್, ಗಮನಿಸಿದ್ರೆ ಅವ್ರು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಿ ಸರ್. ಇವಾಗ ಸಮಸ್ಯೆ ಇದೆ ಅಂತೇಳಿ ಓಡಿ ಬಂದಿದ್ದಾರೆ ಹೊರತು ಯಾರು ಸಮಸ್ಯೆನ ಆ ಟೈಮಲ್ಲಿ ಬಂದು ನೋಡಲ್ಲ ಸರ್. ಈಗ ಒಬ್ಬರು BO ಬಂದಿದ್ದಾರೆ, ಏನು ಸಮಸ್ಯೆ ಇದೆ ಅದನ್ನು ನೋಡ್ತಾ ಇಲ್ಲ, ಬರೀ ಹಿಂಗೆಲ್ಲ ಓಡಾಡ್ತಾ ಇದ್ದಾರೆ. ನಿಮ್ಗೆ ಏನು ಅನ್ಸುತ್ತೆ? ನಾನು ಅದು ಗಮನಿಸ್ತೀನಿ ಸರ್. ಅವಾಗಲಿಂದ ಬಂದುಬಿಟ್ರು ಅವರು ಸರಿಯಾಗಿ ನಿಮಗೆ ಕ್ಯಾಮರಾ ಕೂಡ ಮುಖ ತೋರಿಸ್ತಾ ಇಲ್ಲ, ಸರಿಯಾಗಿ ಮಾತಾಡ್ತಾ ಇಲ್ಲ. ಸೊ ಮಾತಾಡ್ಬಿಟ್ಟು ಅಷ್ಟು ಕರೆಕ್ಟಾಗಿದ್ದರೆ ಎಲ್ಲನೂ ಜವಾಬ್ದಾರಿ ಉತ್ತರ ಕೊಡ್ಬೋದಾಗಿತ್ತು, ಬಟ್ ಕೊಟ್ಟಿಲ್ಲ.
ಸೊ ಕೇಳಿ ಸರ್, ನೀವು ಒನ್ ಟೈಮ್ ನಾವು ಕೇಳ್ತೀವಿ, ಬನ್ನಿ ಅದರಲ್ಲೇನಿದೆ ಎಲ್ಲ ಕೇಳೋಣ, ಏನು ಸಮಸ್ಯೆ ಇದೆ ಕರೆಕ್ಟಾಗಿ ಉತ್ತರ ಕೊಡೋಕೆ ಕೇಳೋಣ. ಯಾಕಂದರೆ ಸಮಸ್ಯೆ ಇದ್ದರೆ ಅದನ್ನು ನಿವಾರಿಸ್ಕೊಡ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು. ಸ್ಕೂಲಲ್ಲಿ ಮಕ್ಕಳಿಗೆ ಹೊರಗಡೆ ಕೂರಿಸಿ ಪಾಠ ಮಾಡ್ತಾ ಇದ್ದಾರೆ. ಸಂಬಂಧಪಟ್ಟಂಥ ಅಧಿಕಾರಿಗಳಿಗಾಗಲಿ ಅಥವಾ ಅಲ್ಲಿನ ಜನಪ್ರತಿನಿಧಿಗಳಿಗಾಗಲಿ ಕಣ್ಣು ಕಿವಿ ಏನು ಇಲ್ವಾ, ಕೇಳಿಸಲ್ವಾ, ಯಾಕೆ ಇಷ್ಟು ನಿರ್ಲಕ್ಷ್ಯ, ಮಕ್ಕಳು ಹೊರಗಡೆ ನಿಂತ್ಕೊಂಡು ಕುತ್ಕೊಂಡು ಪಾಠ ಕೇಳ್ತಿದ್ದಾರೆ ಅಂತ ಅಂದ್ರೂ ಕೂಡ ಒಂದು ವ್ಯವಸ್ಥೆನ ಮಾಡಿಕೊಡಲ್ಲ ಅಂತಂದರೆ ಏನು ಸಮಸ್ಯೆ ಅಂತ? ಸರ್ಕಾರಿ ಶಾಲೆ ಅನ್ನುವಂಥದ್ದು ಅಥವಾ ಏನು ಅಂತ? ಖಂಡಿತವಾಗ್ಲೂ ನಿತ್ಯ ಪ್ರತಿಯೊಂದು ಸರ್ಕಾರಿ ಶಾಲೆಗಳ ಮೇಲೆ ನಲಿಯೋನ ಬಾ ಕಲಿಯೋನ ಬಾ ಅನ್ನುವಂಥ ಬೋರ್ಡ್ಗಳನ್ನ ಹಾಕಿರ್ತಾರೆ. ಆ ಬೋರ್ಡ್ಗಳನ್ನ ನೋಡಿ ವಿದ್ಯಾರ್ಥಿಗಳು ಖುಷಿ ಪಡಬೇಕಾಗಿದೆ ಹೊರತಾಗಿ ಆ ಖುಷಿಯನ್ನ ಅನುಭವಿಸದೇ ಇರುವಂತ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ ಅಂತಾನೆ ಹೇಳ್ಬೋದು. ನಿರಂತರವಾಗಿ ಏನು ಈ ಬಳ್ಳಾರಿ ಜಿಲ್ಲೆಗೆ ಬರುವಂತ ಸಿರುಗುಪ್ಪ ತಾಲೂಕಲ್ಲಿ ಬರುವ ಬಲಕುಂದ್ರಿ ಅನ್ನುವಂತ ಏನು ಗ್ರಾಮ ಇದೆ, ಈ ಗ್ರಾಮದಲ್ಲಿ ಸಾಕಷ್ಟು ಪರಿಸ್ಥಿತಿ ಹದಗೆಟ್ಟು ಹೋಗಿದೆ ಅಂತ ಹೇಳ್ಬೋದು. ಒಂದೇ ಬೆಂಚ್ ಮೇಲೆ 6 ಜನ ವಿದ್ಯಾರ್ಥಿಗಳು ಕೂತ್ಕೊಂಡು ಪಾಠ ಕೇಳುವ ಪರಿಸ್ಥಿತಿ ಕೂಡ ಒಂದು ಕಡೆ ಆದ್ರೆ, ಇಷ್ಟು ದಿನಗಳಿಂದ ಶಾಲೆ ಪ್ರಾರಂಭ ಆದಂತ ದಿನದಿಂದ ಕೂಡ ವಿದ್ಯಾರ್ಥಿಗಳು ಹೊರಗಡೆನೆ ಕೂತ್ಕೊಂಡು ಪಾಠ ಕೇಳ್ತಿದ್ರು ಅನ್ನುವಂಥದ್ದು ಕೂಡ ಸಾಕಷ್ಟು ಸುದ್ದಿ ಕೂಡ ಇದೆ. 8ನೇ ತರಗತಿಯಿಂದ 10ನೇ ತರಗತಿವರೆಗೂ ಇರುವಂತಹ ಏನು ದೊಡ್ಡ ಶಾಲೆ ಕೂಡ ಹೌದು. ಇನ್ನು ಈ ಶಾಲೆಯಲ್ಲಿ 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕಲೀಲಿಕ್ಕೆ ಬರ್ತಾರೆ. ಆದ್ರೆ ಈ ಶಾಲೆಗೆ ಇರುವಂತ 4 ಕೊಠಡಿಗಳು ಇರುವುದಾಗಿ ಅಲ್ಲಿ ಸಾಕಷ್ಟು ತೊಂದರೆ ಕೂಡ ಆಗ್ತಾ ಇದೆ. ಅಲ್ಲಿ ಪ್ರತಿಯೊಂದು ಶಾಲೆಗಳಲ್ಲಿ ಮತ್ತು ಒಂದು ಕೊಠಡಿಯಲ್ಲಿ 50 ಜನ ಕೂರಿಸ್ಬೇಕು ಅಂತ ನಿಯಮ ಕೂಡ ಇದೆ. ನಿಯಮ ಅಂದ್ರೆ ಒಂದು 8ನೇ ತರಗತಿಯಲ್ಲೇ 150 ಜನ ಇದ್ರೆ ಅವ್ರಿಗೆ 3 ಭಾಗ ಮಾಡಬೇಕಾಗತ್ತೆ, ABC ಮಾಡಬೇಕಾಗತ್ತೆ. ಆದ್ರೆ ಇಲ್ಲಿ ಯಾವುದೇ ರೀತಿಯಾಗಿ 8ನೇ ತರಗತಿಯಲ್ಲಿ 100 ಜನ ಇದ್ರೆ ವಿದ್ಯಾರ್ಥಿಗಳು 100 ಜನ ವಿದ್ಯಾರ್ಥಿಗಳನ್ನ ಅದೇ ತರಗತಿಯಲ್ಲಿ ಕೂಡಿಸುವಂತ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಯಾರಾದ್ರೂ ದಿಢೀರ್ ಅಂತ ಈ ಶಾಲೆಗೆ ಏನಾದ್ರೂ ಭೇಟಿ ನೀಡಿದ್ರೆ ಎಲ್ಲಿ ರೈತರ ಮನೆಗಳಲ್ಲಿ ಯಾವ ರೀತಿಯಾಗಿ ಜಾನುವಾರುಗಳನ್ನ ಒಂದೇ ಕೊನೆಯಲ್ಲಿ ತುಂಬಿರ್ತಾರೋ ಅದೇ ರೀತಿಯಾಗಿ ಮಕ್ಕಳನ್ನ ಆ ರೀತಿಯಾಗಿ ಕೂರಿಸ್ಬಿಟ್ಟು ಪಾಠ ಹೇಳ್ತಾ ಇದ್ದಾರೆ. ಇನ್ನು ಬಳ್ಳಾರಿ ಅಂದ್ರೆ ಅಷ್ಟಿಷ್ಟ ಬಿಸಿಲಲ್ಲ, ಇನ್ನೇನು ಬೇಸಿಗೆ ಕೂಡ ಪ್ರಾರಂಭ ಆಗತ್ತೆ. ಒಬ್ಬರಿಗೊಬ್ರು ವಿದ್ಯಾರ್ಥಿಗಳು ಅಲ್ಲಿ ಅಕ್ಕಪಕ್ಕದಲ್ಲಿ ಕೂತ್ಕೊಳ್ಳೋದ್ರಿಂದ ಸಾಕಷ್ಟು ಸಮಸ್ಯೆ ಆಗತ್ತಂತ ಹೇಳ್ಬಿಟ್ಟು ಪಾಲಕರು ಕೂಡ ಹೇಳ್ತಾ ಇದ್ರು, ಆ ಮಕ್ಕಳು ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿರುವಂತ BO ಆಗಿರ್ಬಹುದು ಮತ್ತು DDPI ಆಗಿರ್ಬಹುದು, ಇವರಿಬ್ಬರಿಗೂ ಇದ್ರ ಬಗ್ಗೆ ಒಂದಿಷ್ಟು ಕಾಳಜಿ ಸಂಸ್ಕಾರ ಇಲ್ಲವೇನೋ ಅನ್ನುವಂಥದ್ದು ಕೂಡ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇದೆ. ನಿರಂತರವಾಗಿ ಈ ಶಾಲೆಗೆ ಬರುವಂತ ವಿದ್ಯಾರ್ಥಿಗಳು ಅಲ್ಲಿ ಬಂದು ಕಲಿತು ಹೋಗ್ಬೇಕಾದ್ರೆ ಒಂದಂದ್ರೂ ಹೇಳೋದೇನಂದ್ರೆ, ನಮಗೆ ಒಂದು ಸರಿಯಾಗಿ ಒಂದು ಕೊಠಡಿ ಮಾಡಿಕೊಟ್ಟಲ್ಲಿ ನಮಗೆ ಬಹಳಷ್ಟು ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ವಿದ್ಯಾರ್ಥಿಗಳ ಮಾತಾಗಿದೆ. ಮತ್ತು ಹೆಚ್ಚುವರಿ ಕೊಠಡಿ ನಿರ್ಮಾಣ ಮಾಡದೇ ಇದ್ದಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ ಮತ್ತು ಈ ಶಾಲೆಯ ಬಗ್ಗೆ ನಾವೆಲ್ಲ ಜನಪ್ರತಿನಿಧಿಗಳ ಗಮನಕ್ಕೆ ತರ್ತೀವಿ ಅಂತ ಹೇಳ್ಬಿಟ್ಟು ಜನರು ಕೂಡ ಮಾತನಾಡ್ತಾ ಇದ್ದಾರೆ. ಆದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯ ಅಂತೂ ಕಾಣ್ತಾ ಇದೆ. ಯಾಕಂದ್ರೆ ಸಾಕಷ್ಟು ಬಾರಿ ಇಲ್ಲಿರುವಂತ ಸಮಸ್ಯೆ ಇದೆ, ಈ ರೀತಿಯಾಗಿ ನಾವು ಶಾಲೆ ನಡೆಸೋದೇ ಕಷ್ಟ ಇದೆ ಅಂತ ಹೇಳ್ಬಿಟ್ಟು ಪ್ರಿನ್ಸಿಪಾಲ್ ಕೂಡ ಹೋಗಿ ಭೇಟಿ ನೀಡಿದ್ದಾರೆ. ಇದಕ್ಕೆ ಯಾವುದೇ ರೀತಿಯಾಗಿ ಸ್ಪಂದನೆ ಕೂಡ ಸಿಕ್ಕಿಲ್ಲ ಮತ್ತು ಇದಕ್ಕೆ ಕೊಠಡಿ ಕೂಡ ಸಿಕ್ಕಿಲ್ಲ ಅನ್ನುವಂತ ಮಾತೇ ಕೂಡ ಜಾಸ್ತಿಯಾಗಿ ಕೇಳಿ ಬರ್ತಾ ಇದೆ. ನೀತಿ. ಓಕೆ, ಥ್ಯಾಂಕ್ ಯು ಸಿದ್ದು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.